ಸಚಿವೆ ಹೆಬ್ಬಾಳ್ಕರ್ಗೆ ಅವಾಚ್ಯ ಪದ ಬಳಸಿದ್ದ ಎಂಎಲ್ಸಿ ಸಿಟಿ ರವಿಗೆ ನ್ಯಾಯಾಲಯ ಬೇಲನ್ನ ನೀಡಿದೆ. ದಾವಣಗೆರೆಗೆ ಆಗಮಿಸುತ್ತಿದ್ದಂತೆ ಬೇಲ್ ಆರ್ಡರ್ ಸಿಕ್ಕಿದ್ದು, ಬೇಲ್ ಸಿಕ್ಕ ಮರುಕ್ಷಣವೇ ಎಂಎಲ್ಸಿ ಸಿಟಿ ರವಿ ವಿಪಕ್ಷ ನಾಯಕ ಆರ್ ಅಶೋಕ್, ರಾಜ್ಯಾಧ್ಯಕ್ಷ ವಿಜೇಂದ್ರ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದರ ಡೀಟೇಲ್ಸ್ ಇಲ್ಲಿದೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಬಿಗ್ ರಿಲೀಫ್. ಹೈಕೋರ್ಟ್ನಿಂದ ಬಿಡುಗಡೆ ಆದೇಶ ರಿಲೀಸ್. ರಾಜ್ಯ ಸರ್ಕಾರದ ವಿರುದ್ಧ ಸಿಟಿ ರವಿ ರೋಷಾಗ್ನಿ. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ಹೈಡ್ರಾಮದ ಬಳಿಕ ಪೊಲೀಸರು ಎಂಎಲ್ಸಿ ಸಿಟಿ ರವಿರನ್ನ ಬಂಧಿಸಿದ್ರು. ರಾತ್ರಿ ಇಡೀ ಸಿಟಿ ರವಿಯನ್ನ ಬೆಳಗಾವಿ ಜಿಲ್ಲೆಯಾದ್ಯಂತ ಸುತ್ತಾಡಿಸಿ ರಾತ್ರಿ ಪೂರ ಜಾಗರಣೆ ಮಾಡಿಸಿದ್ರು. ಈ ವೇಳೆ ಸಿಟಿ ರವಿ ಪೊಲೀಸರು ನನ್ನನ್ನ ಕೊಲೆ ಮಾಡಲು ಪ್ಲಾನ್ ಮಾಡ್ತಿದ್ದಾರೆಂದು ಕಿಡಿಕಾರಿದ್ರು. ಬಳಿಕ ಬೆಳಗ್ಗೆ ಕೋರ್ಟ್ಗೆ ಹಾಜರಾದ ಸಿಟಿ ರವಿಗೆ ಬೇಲ್ ಸಿಕ್ಕಿತ್ತು. ಬೇಲ್ ಸಿಕ್ಕ ಬೆನ್ನಲ್ಲೇ ದಾವಣಗೆರೆಯ ಸರ್ಕಿಟ್ ಹೌಸ್ನಲ್ಲಿ ಸಿಟಿ ರವಿ ಸುದ್ದಿಗೋಷ್ಠಿ ನಡೆಸಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್, ರಾಜ್ಯಾಧ್ಯಕ್ಷ ವಿಜೇಂದ್ರ ಸಾಥ್ ನೀಡಿದರು. ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಸಿಟಿ ರವಿ ಸತ್ಯಮೇವ ಜಯತೆ ಎಂದು ಹೇಳಿದರು. ಪೊಲೀಸರು ಯಾವುದೇ ನೋಟಿಸ್ ಕೊಡದೆ ಬಂಧನ ಮಾಡಿದ್ದು 4 ಜಿಲ್ಲೆ, 50ಕ್ಕೂ ಹೆಚ್ಚು ಗ್ರಾಮ, 14 ಗಂಟೆಗೂ ಅಧಿಕ ಕಾಲ ನನ್ನನ್ನ ಪೊಲೀಸರು ತಿರುಗಾಟ ನಡೆಸಿ ಮಾನಸಿಕ ಹಿಂಸೆ ನೀಡಿದ್ರು ಅಂತ ಆರೋಪಿಸಿದ್ರು. ಸತ್ಯಮೇವ ಜಯತೆ ಅಂತ ಬೆಳಗಾಂನಲ್ಲಿ ಹೇಳಿದ್ದೆ. ಸತ್ಯಕ್ಕೆ ಜಯ ಸಿಕ್ಕಿದೆ. ಇದರಿಂದ ಹಿಗ್ಗೋದಿಲ್ಲ. ಕಾಂಗ್ರೆಸ್ಸು ಪೊಲೀಸ್ ಬಲವನ್ನು ದುರ್ಬಳಕೆ ಮಾಡಿಕೊಂಡು ಕುಗ್ಸೋ ಪ್ರಯತ್ನ ಮಾಡಿದ್ರೆ ಅದು ಕುಗ್ಗೋದು ಇಲ್ಲ. ಅವ್ರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ, ನಿನ್ನೆ ಪ್ರಯೋಗ ಮಾಡಿದ್ರಿ, ಅದನ್ನು 35 ವರ್ಷದಿಂದಲೇ ನಾವು ಅನುಭವಿಸಿದ್ದೀವಿ. ಆ ಸಂಕಷ್ಟದಿಂದಲೇ ಹೋರಾಟ ಮಾಡ್ಕೊಂಡು ಗಟ್ಟಿಯಾಗಿದ್ದೀವಿ. ನೀವು ಕೊಡೋ ತೊಂದರೆ ಇನ್ನಷ್ಟು ಹೋರಾಟ ಮಾಡೋ ಶಕ್ತಿ ಕೊಡುತ್ತೆ. ಇನ್ನು ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ನೋಟಿಸ್ ನೀಡದೆ ಶಾಸಕರನ್ನ ಬಂಧನ ಮಾಡಿದ್ದು ಸರಿಯಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು. ಬೆಳಗಾವಿಯಿಂದ ಸಿಟಿ ರವಿ ಬಿಟ್ಟಿದ್ದೇ ಹೆಚ್ಚು ಎನ್ನುವ ದಾಟಿಯಲ್ಲಿ ಡಿಕೆಶಿ ಹೇಳುತ್ತಾರೆ. ನಿಮ್ಮ ಗೂಂಡಾವರ್ತನೆ ಇಲ್ಲಿ ನಡೆಯೋದಿಲ್ಲ ಎಂದು ಎಚ್ಚರಿಕೆ ನೀಡಿದ್ರು. ಏನು ಸಿಟಿ ರವಿ ಅವರಿಗೆ ಒಬ್ಬ ಜನಪ್ರತಿನಿಧಿಗೆ ಒಂದು ನೋಟಿಸ್ ಅನ್ನು ಕೊಡದೇನೆ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಿದ್ದಾರೆ. ಇದು ಒಟ್ಟಾರೆಯಾಗಿ ರಾಜ್ಯದ ಈ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಷಡ್ಯಂತ್ರವನ್ನ ಮಾಡಿ ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಯನ್ನು ಕೂಡ ಗಮನಿಸಿದ್ದೇನೆ. ಬೆಳಗಾವಿಯಿಂದ ಸಿಟಿ ರವಿ ಅವ್ರನ್ನ ಹೊರಗೆ ಬಿಟ್ಟಿದ್ದೇ ಹೆಚ್ಚು ಅನ್ನುವ ದಾಟಿನಲ್ಲಿ ಮಾತನಾಡಿದ್ದಾರೆ. ಈ ರೀತಿ ಗುಂಡಾಗರ್ದಿ ಮಾಡ್ತಾರೆ ಆ ಸ್ಥಾನದಲ್ಲಿ ಕೂತ್ಕೊಂಡು ಅಂತ ಹೇಳಿದ್ರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಏನ್ ಬಳೆ ತಡ್ಕೊಂಡು ಕೂತಿಲ್ಲ. ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಭೆ ನಡೆಸೋದಾಗಿ ಹೇಳಿದ್ರು. ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರವೇಶ ನೀಡದ ವಿಚಾರ ಪ್ರಸ್ತಾಪಿಸಿದ್ರು. ಅವನ್ಯಾರೋ ಪೊಲೀಸ್ ಕಮಿಷನರ್ ವ್ಯಾಪ್ತಿಗೆ ಬರೆದಿದ್ರು, ನನ್ನನ್ನ ತಡೆದ್ರು ಅಂತ ಕಿಡಿಕಾರಿದ್ರು. ಇವತ್ತು ಕೋರ್ಟ್ ಚೀಮಾರೆ ಹಾಕಿರೋದು ನೋಡಿದ್ರೆ ಈ ಸರ್ಕಾರ ಮಾನ ಮರ್ಯಾದೆ ಯಾರಾದ್ರೂ ರಾಜೀನಾಮೆ ಕೊಟ್ಟು ಹೊರಟೋದು. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಈ ದೌರ್ಜನ್ಯ ಇದನ್ನ ಬಿಜೆಪಿ ಖಂಡಿಸ್ತೀರಿ, ಹೋರಾಟವನ್ನ ನಾವು ಮಾಡ್ತೀರಿ. ಒಟ್ಟಿನಲ್ಲಿ ಜನಪ್ರತಿನಿಧಿಯೊಬ್ಬರನ್ನ ಪೊಲೀಸರು ನಡೆಸಿಕೊಂಡಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಮುಂದೆ ಇದು ಯಾವ ಹಂತಕ್ಕೆ ತಲುಪಲಿದೆ ಎಂಬುದನ್ನು ಕಾದು ನೋಡಬೇಕು. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.